ನವೀಕರಣ ಈ ಒಂದು ಕಾಂಪೌಂಡ್ ಮತ್ತು ನಮ್ಮ ಹಳೆ ಭವನ ನಮ್ಮ ಶ್ರೀಧರ್ ಪಿಳ್ಳೆ ಅವರ ಅವಧಿಯಲ್ಲಿ ಆಗಿದ್ದಂಥ ಭವನದ ಒಂದು ನವೀಕರಣ ಹಾಗೂ ಕಾಂಪೌಂಡು ಇನಾಗ್ರೇಷನ್ ಪ್ರೋಗ್ರಾಮ್ಗೆ ಬಂದಿರುವಂಥ ನಮ್ಮ ಜನಪ್ರಿಯ ಶಾಸಕರು ಹಿರಿಯ ಕ್ಷೇತ್ರದ ಶಾಸಕರಾದ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಸ್ವಲ್ಪ ತಡ ಆದರೂ ಗ್ರ್ಯಾಂಡಾಗಿ ಬಂದಿದ್ದಾರೆ. ನಮಗೆ ಖುಷಿ ಆಗಬೇಕು. ಈಗ ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ. ಅಲ್ಲಿ ಕಾಯ್ತಾ ಇದ್ರು, ಅಲ್ಲೂ ನಾವು ವೇಟ್ ಮಾಡಿದ್ವಿ 1.5 ಅವರು. ಅದಕ್ಕೆ ನಮ್ಮ ಗುರುಗಳಾದಂಥ ಗೋಪಿನಾಥ್ ಸಾರು ಮತ್ತು ಎಲ್ಲ ತಂಡದವರು ಕೂಡ 10:30 ಕಾಯ್ತಾ ಇದ್ದಾರೆ. ಆದರೂ ಕೂಡ ಅವರಲ್ಲಿ ಕ್ಷಮೆ ಯಾಚಿಸ್ತಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಪತ್ರಕರ್ತರ ಸಂಘದ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಲೇಟಾಗಿ ಬಂದರೆ ಲೇಟೆಸ್ಟ್ ಆಗಿ ಬಂದಿದ್ದಾರೆ ಮೇಡಮ್. ಏನು ಅಂತಂದರೆ ನಮ್ಮ ಪತ್ರಕರ್ತರ ಸಂಘ ಅಂತಂದರೆ ಅದು ನಮ್ಮ ಕುಟುಂಬ ಇದ್ದಾಗೆ. ಪತ್ರಕರ್ತರ ಸಂಘದ ಒಂದು ಬಿಲ್ಡಿಂಗ್ ಅಂತಂದರೆ ಅದು ನಮ್ಮ ಮನೆ ಇದ್ದಂಗೆ. ಯಾಕೆಂತಂದರೆ ಪತ್ರಕರ್ತರಿಗೆ ಅವ್ರದ್ದೇ ಆದಂಥ ಒಂದು ಸ್ವಂತವಾದಂಥ ಒಂದು ಆಸರೆ ಅನ್ನುವಂಥದ್ದು ಇರೋದಿಲ್ಲ. ಯಾಕಂದರೆ ಈ ನಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ಈ ಬಿಸಿಲಲ್ಲಿ ಎಲ್ಲಾದರೂ ಒಂದು ಕಡೆ ಕೂತ್ಕೋಬೇಕು, ಒಂದು ಪತ್ರಕರ್ತರು ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಮಾತಾಡ್ಕೊಂಡು ಅವರ ಪ್ರೊಫೆಷ್ನಲ್ ಆಗಿ ಒಂದು ಸ್ವಲ್ಪ ಏನಾದರೂ ಚರ್ಚೆ ಮಾಡ್ಕೋಬೇಕು ಅಂತಂದರೆ ಒಂದು ಜಾಗ ಬೇಕಾಗುತ್ತೆ. ಆ ರೀತಿಯ ಜಾಗವನ್ನು ನಮ್ಮ ಹಿಂದಿನ ನಗರಸಭೆ ಅಧ್ಯಕ್ಷರಾಗಿದ್ದಂಥ ಭಕ್ತವತ್ಸಲ ಕಾಲದಲ್ಲಿ ಶ್ರೀಧರ ಪಿಳ್ಳೆ ಎಲ್ಲ ಶ್ರಮಪಟ್ಟು ಮಾಡಿದ್ದಾರೆ. ಈ ಒಂದು ಬಿಲ್ಡಿಂಗು ನಾನು ನೋಡ್ತಾ ಇದ್ವಿ, 1833ರಲ್ಲಿ ಕಟ್ಟಿಡುವಂಥ ಬಿಲ್ಡಿಂಗ್. ಇನ್ನೊಂದು 5 ವರ್ಷಕ್ಕೆ 100 ಇಯರ್ಸ್ ಆಗುತ್ತೆ. 100 ವರ್ಷಗಳ ಹಿಂದಿನ ಬಿಲ್ಡಿಂಗು ಪಾಳು ಬಿದ್ದಂಥ ಬಿಲ್ಡಿಂಗ್ನ ಅವತ್ತಿನ ದಿವಸ ನಗರಸಭೆ ಅಧ್ಯಕ್ಷರು ಭಕ್ತವತ್ಸಲಂ ಅವ್ರನ್ನ ನೆನೆಸ್ಕೋಬೇಕು. ಅವರು ಪಾಪ ಆಸಕ್ತಿ ವಹಿಸಿ ಮಾಡಿಕೊಟ್ಟು ಮತ್ತು ನಮ್ಮ ಶ್ರೀಧರ್ ಪಿಳ್ಳೆ ಅವರೆಲ್ಲ ಒಂದು ಸ್ವಲ್ಪ ಇದನ್ನು ರಿನೋವೇಟ್ ಮಾಡಿ ಸ್ವಲ್ಪ ಇಲ್ಲಿ ಇರಲಿಕ್ಕೆ ಆಗುವ ರೀತಿಯಲ್ಲಿ ಇದನ್ನು ಮಾಡಿದ್ರು. ಕಳೆದ ಒಂದು 8-10 ವರ್ಷಗಳ ಹಿಂದೆ ಪತ್ರಕರ್ತರ ಬಿಲ್ಡಿಂಗು, ಸ್ವಂತ ಬಿಲ್ಡಿಂಗು ಇಲ್ಲಿದೆ. ಅದೇ ರೀತಿಯಲ್ಲಿ ಇವಾಗ ಇದಕ್ಕೆ ಲಾಸ್ಟ್ ಹಿಂದಿನ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಬಂದಿದ್ದಂಥ ಸಂದರ್ಭದಲ್ಲಿ ನಮ್ಮ MLA ಅವರಿಗೆ ನಾವು ಒಂದು ಮನವಿಯನ್ನು ಕೂಡ ಮಾಡಿ ಏನು ಅಂತಂದರೆ ನಮ್ಮ ಪತ್ರಕರ್ತರಿಗೆ ಇಡೀ ದಿವಸ ಯಾವುದೇ ಒಂದು ಕಾರ್ಯಕ್ರಮ ಆಯಿತು ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ನಿಮಗೆ ಎಲ್ಲ ರೀತಿಯ ಪ್ರಚಾರವನ್ನು ನಾವು ಕೊಡುವಂಥ ಸಂದರ್ಭದಲ್ಲಿ ನಮಗೆ ಅಗತ್ಯವಾದಂಥ ಒಂದು ನಮ್ಮ ಸ್ವಂತಕ್ಕಲ್ಲದೆ ಇದ್ರೂ ಕೂಡ ನಮ್ಮ ಸಂಘಕ್ಕೆ ಅಗತ್ಯವಾಗಿರುವಂಥ ಒಂದು ಈ ಸ್ಥಳವನ್ನು ನಮಗೆ ಮಾಡಿಕೊಟ್ಟು ನಮ್ಮ ಸಂಘಕ್ಕೆ, ಇದೇನು ಸಂಘ ಅಂತಂದರೆ ಯಾವುದು ಇಂಡಿವಿಜುವಲ್ ಆಗೋದಿಲ್ಲ. ಇವತ್ತು ಹಿಂದೆ ಶ್ರೀಧರ್ ಇದ್ರು, ಪಿಳ್ಳೆ ಇದ್ರು, ಮಾಡಿದ್ರು. ಇವತ್ತು ಅವ್ರದ್ದೇನು ಇರೋಲ್ಲ ಜವಾಬ್ದಾರಿ. ದೊರೆಯರ್ಸನ್ ಇದ್ದಾರೆ, ಮಾಡಿದ್ದಾರೆ, ಅವ್ರದ್ದೇನು ಜವಾಬ್ದಾರಿ ಇಲ್ಲ. ಮುಂದೆ ಬಂದಂಥವ್ರು ಎಲ್ಲರೂ ಕೂಡ ಇದನ್ನು ನಡೆಸ್ಕೊಂಡು ಹೋಗುವಂಥದ್ದು. ಎಲ್ಲ ಪತ್ರಕರ್ತರಿಗೆ, ಇಡೀ ಪತ್ರಕರ್ತರಿಗೆ ಇರುವಂಥದ್ದು. ಇದಕ್ಕೆ ಜಾಗವನ್ನು ಮಾಡಿಕೊಟ್ಟು ಇದೊಂದು ಸ್ವಲ್ಪ ಎಲ್ಲ ಕುತ್ತಲೆಲ್ಲ ಬೆಳೆದುಬಿಟ್ಟಿತ್ತು. ಇದನ್ನು ಮಾಡಿಕೊಡಿ ಮೇಡಮ್ ಅಂದರೆ ನಮಗೆ ಅನುಕೂಲ ಮಾಡಿಕೊಡಿ ಅಂತಂದಾಗ ನನಗೆ ಒಂದು ಅಭಿಮಾನ ಏನಪ್ಪ ಅಂತಂದರೆ ರೂಪಕಲಾ ಶಶಿಧರ್ ಅವ್ರ ಬಗ್ಗೆ ಏನಾದರೂ ಒಂದು ಕೇಳಿದ್ರೆ ಅದನ್ನು ಜ್ಞಾಪಕ ಇಟ್ಕೊಂಡು ಜೋಪಾನ ಹೋಗಿ ಆ ಕೆಲಸವನ್ನು ಮಾಡಿಕೊಡುವಂಥ ಬುದ್ಧಿ ಅವ್ರಿಗೆ. ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾನು 5-6 ಸಂದರ್ಭಗಳಲ್ಲಿ ಅವ್ರಿಗೆ ಹೇಳಿದಾಗ ಅದನ್ನು ನಾವು ಮರ್ತೋಗಿದ್ದು ಕೂಡ ಅವ್ರು ಮಾಡಿ ಅದನ್ನು ಆಮೇಲಕ್ಕೆ ಈ ಥರ ಮಾಡಿದ್ದೀನಿ ಅಂತ ಹೇಳುವಂಥ ಒಂದು ಫಾಲೋಅಪ್ ಇರುವಂಥ ಒಂದು ರಾಜಕಾರಣಿ. ಇಂಥ ರಾಜಕಾರಣಿಗಳ ಜೊತೆ ಭಾಳ ಕಷ್ಟ. ನಾವು ಕೋಲಾರದಲ್ಲಿ ನೋಡಿ ಬೇಜಾರಾಗ್ಬಿಟ್ಟು ಕೊನೆಗೆ ಹೊತ್ತು ನಮ್ಮ ಪತ್ರಕರ್ತರ ಸಂಘಕ್ಕೆ ರಾಜಕಾರಣಿಗಳನ್ನು ಕರೆಯೋದೇ ಬೇಡ ಅಂತ. ಹಾಗಾಗಿ ನಾವು ಕರಿತಾನೆ ಇಲ್ಲ, ಇನ್ಕ್ಲೂಡಿಂಗ್ ನೀವು ಕರಿತಾನೆ ಇಲ್ಲ ಯಾವುದೇ ಕಾರ್ಯಕ್ರಮ ಆದ್ರೂ. ಯಾಕೆ ಅಂತಂದ್ರೆ ಬರ್ತಾರೆ, ಒಬ್ರು ಬಂದ್ರು ನಮ್ಮ ಪತ್ರಕರ್ತರಿಗೆ ಒಂದು ಸೈಟ್ ಕೊಡಿ ಅಂತ ಕೇಳಿದ್ರೆ 5 ಎಕರೆನ 10 ಎಕರೆ ಕೇಳ್ರಿ ನೀವು ಅಂತ ಅಂದ್ಬಿಟ್ಟು ಹಿಂದಿನ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ಗೆ ಕೇಳಿದ್ರೆ ಇದು ತಗೊಂಡ ಮೆಮೊರನ್ನ ಅಂತ ತಗೊಂಡು 5 ಎಕರೆ 10 ಎಕರೆ ಬರೀಬೇಕ್ರಿ ನೀವು, ಆಯ್ತು ಸ್ಯಾಂಕ್ಷನ್ ಅಂತ ಬಂದ್ಬಿಟ್ರು. ಅವರು ಇಲ್ಲ, ಇವತ್ತು ಆ ಸ್ಯಾಂಕ್ಷನ್ ಇಲ್ಲ, ಆ ಲೆಟ್ರು ಇಲ್ಲ, ಅವರು ಪತ್ತೆ ಇಲ್ಲ, ಅವರು ಈ ಜಿಲ್ಲೆನೇ ಬಿಟ್ಬಿಟ್ಟು ಈ ತರ ಆಮೇಲೆ ಬರೋದು. ಅಲ್ಲಿ ಬಂದು ನಮ್ಮ ಪತ್ರಕರ್ತರ ದಿನಾಚರಣೆ ಕಾರ್ಯಕ್ರಮ ಬಂದಾಗ ಅವರವರಲ್ಲೇ ಡಿಸ್ಪ್ಯೂಟ್ಗಳು, ನಿಮ್ಮ ರಾಜಕೀಯ ಚಿಕ್ಕಾಟಗಳನ್ನ ನಮ್ಮ ಪತ್ರಕರ್ತರ ವೇದಿಕೆಯಲ್ಲಿ ಜಗಳಕ್ಕೆ ಬಳಸ್ಕೊಂಡು ಫಸ್ಟ್ ಅವ್ರಿಗೆ ಮಾತಾಡಕ್ ಕೊಟ್ಬಿಟ್ಟಿದ್ದೀರಾ, ಭಾಷಣ ಮಾಡಕ್ ಕೊಟ್ಟಿದ್ದೀರಾ, ನನಗ್ ಕೊಟ್ಟಿಲ್ಲ, ನಾನು ಅವ್ರಿಗಿಂತ ಕಂಡಮ್ಮ, ನಾನು ಮಾತಾಡಲ್ಲ ಭಾಷಣ ಅಂತ. ಅದಕ್ಕೋಸ್ಕರ ಮಾತಾಡೋದು ಬೇಡ ಅಲ್ಪ, ನೀವು ಬರೋದೇ ಬೇಡ ಅಂತೇಳಿ ನಾವು 3 ವರ್ಷದಿಂದ ಇದು ಮಾಡಿದ್ದೀವಿ. ಆದ್ರೂ ಕೂಡ ನಾವು ನಿಮ್ಮ ಬಗ್ಗೆ ಏನೋ ಒಂದು ಅಭಿಮಾನ ಅಂತಂದ್ರೆ ಈ ತರ ನೀವು ಏನೇ ಕೆಲಸ ಹೇಳಿದ್ರು ಕೂಡ, ಯಾವುದೇ ಒಂದು ಜವಾಬ್ದಾರಿ ನಿಮ್ಗೆ ಹೇಳಿದ್ರು ಕೂಡ ಅದನ್ನ ಜವಾಬ್ದಾರಿಯುತವಾಗಿ ಮಾಡಿ ಅದನ್ನ ಮತ್ತೆ ರೆಸಿಪ್ರೋಕಲ್ ಆಗಿ ಅದಕ್ಕೆ ರೆಸ್ಪಾನ್ಸಿವ್ ಆಗಿ ಅದನ್ನ ಇದು ಮಾಡೋಂಥದ್ದು. ಅದರ ಪರಿಣಾಮವಾಗಿ ಇವತ್ತೊಂದು ಕಾಂಪೌಂಡ್ ಆಗಿದೆ. ಮತ್ತೆ ನಗರಸಭೆಯಲ್ಲಿ ಒಂದು ರೆಸೊಲ್ಯೂಷನ್ ಆಗಿ ಜಾಗ ಪತ್ರಕರ್ತರ ಸಂಘಕ್ಕೆ ಅಂತೇಳಿ ಮಾಡ್ಕೊಟ್ಟಿದ್ದೀರಾ. ಮತ್ತೆ ಇನ್ನೂ ಒಂದ್ ಸ್ವಲ್ಪ ಕೆಲಸಗಳಿದೆ. ಬರೀ ಮಧ್ಯಾಹ್ನ ಊಟ ಹಾಕಿದ್ರೆ ತಾಯಿ ಅಮ್ಮ ಸಾಕಾಗೋದಿಲ್ಲ, ಹೊಟ್ಟೆ ಅವಾಗ ಮಾತ್ರ ತುಂಬುತ್ತೆ. ಈಗ ರಾತ್ರಿಗೆ ಹಸಿವಾದಾಗ ಅಥವಾ ಸಾಯಂಕಾಲ ಏನೋ ಬೇಕು ಅಂತ ಅಮ್ಮನ ಹತ್ರನೇ ಹೋಗ್ಬೇಕು, ಕೇಳಬೇಕು, ಗಲಾಟೆ ಮಾಡಬೇಕು, ಅಳಬೇಕು ಅಥವಾ ಏನೋ ಮಾಡ್ಬೇಕು. ಆ ಥರ ಇನ್ನೂ ಬೇಕಾದಷ್ಟಿದೆ. ನಮ್ಮ ಡಿಮ್ಯಾಂಡ್ಗಳೇನು ಇರೋದಿಲ್ಲ, ಇನ್ನೂ ಕೆಲವು ಕೆಲಸಗಳು ಇರೋದ್ರಿಂದ ಅದನ್ನು ಕೂಡ ನೀವು ಮಾಡ್ಕೊಡ್ತೀರಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ
ಈ ತರ ಒಂದು ಪತ್ರಕರ್ತರಿಗೆ ಅನುಕೂಲ ಮಾಡಿಕೊಟ್ರೆ ಅದು ಇಡೀ ಸಮಾಜಕ್ಕೆ ಒಂದು ಒಂದು ಉತ್ತಮವಾದಂತ ಕೊಡುಗೆಯನ್ನ ಕೊಟ್ಟಂಗಾಗತ್ತೆ. ಮತ್ತೆ ನಾನು ಇಂದಿನ ಪತ್ರಕರ್ತರ ದಿನಾಚರಣೆ ಸಂದರ್ಭದಲ್ಲಿ ಹೇಳಿದ್ದೆ ಮೇಡಮ್ನವರೇ, ನೀವು ಇದು ಮಾಡೋದು ಯಾವುದೋ ಒಂದು ರೋಡ್ ಹಾಕೋದು, ಚರಂಡಿ ಮಾಡೋದು, ಮಣ್ಣು ಹಾಕೋದು, ಇವೆಲ್ಲ ಮಣ್ಣು ಹಾಕಿದಷ್ಟೇ ಕೆಲಸ, ಅಷ್ಟೇ ಮಣ್ಣಿದ್ದಂಗೆ. ಆದ್ರೆ ಒಂದು ಪರ್ಮನೆಂಟ್ ಕೆಲಸ ಮಾಡಬೇಕು. ರೂಪಕಲಾ ಶಶಿಧರ್ ಇದ್ದಾರೆ, ಇಲ್ಲಿ ಇದ್ರು, MLA ಆಗಿದ್ರು ಇದ್ದಾರೆ ಅಂತಂದ್ರೆ ಒಂದು ಅವರ ಒಂದು ಇದು ಅಚೀವ್ಮೆಂಟ್, ರಿಮಾರ್ಕಬಲ್ ಅಚೀವ್ಮೆಂಟ್ ಇರಬೇಕು, ಒಂದು ಮೈಲಿಗಲ್ ಇರಬೇಕು, ಮೈಲ್ ಸ್ಟೋನ್ ಇರಬೇಕು ಅವ್ರದ್ದು. ಆ ತರದಲ್ಲಿ ನೀವು ಮಾಡಿ ಅಂತ ಹೇಳಿದ್ದೆ. ಇಂಡಸ್ಟ್ರೀಸ್ ಕಾರಿಡಾರ್ ಮಾಡಿದ್ದೀರಾ, ತಾಲೂಕು ಆಫೀಸು ಬಹಳ ಚೆನ್ನಾಗಿ ಕಟ್ಟಿದ್ದೀರಂತೆ, ನೋಡಕ್ಕಾಗಿಲ್ಲ, ಬಂದು ನೋಡಕ್ಕಾಗಿಲ್ಲ. ತಾಲೂಕು ಆಫೀಸು ಚೆನ್ನಾಗಿ ಮಾಡಿದ್ದೀರಂತೆ, ಬಿಲ್ಡಿಂಗು ಎಲ್ಲಾನು. ಮತ್ತೆ ನೋಡ್ಕೊಂಡು ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ನೀವು ಪಟ್ಟಿರುವಂತ ಕಷ್ಟ ಎಲ್ಲ ವೈಯಕ್ತಿಕವಾಗಿ ನನಗೆ ಗೊತ್ತು. ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ತೊಂದರೆಯನ್ನು ಅನುಭವಿಸಿದ್ರಿ. ಒಬ್ಬ ಆಪೋಸಿಷನ್ ಲೀಡರ್ ಆಗಿ ನಿಮ್ಮವರೇ ಸಹಕಾರ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕೊನೆಗೆ ಆ ಮಳೆಯಲ್ಲಿ ಆ DC ಆಫೀಸ್ ಮುಂದೆ ನಿಂತಿದ್ರಲ್ಲ ಅವತ್ತು, ಅದನ್ನ ನಾನೇ ಬಂದು ಹೇಳಿದೆ, ಮೇಡಮ್ ಅವರೇ ಬೇಡ, ಈ ಮಳೆಯಲ್ಲಿ ನಿಂತ್ಕೋಬೇಡಿ, ನಡ್ರಿ ಹೋಗಿ, ಸುಮ್ಮನೆ ಆಯಮ್ಮಂಗೆ ಅಂತೂ ಇದಿಲ್ಲ, ನೀವ್ ಯಾಕೆ ಇದು ಮಾಡ್ತೀರಾ ಅಂತ ಹೇಳಿದಾಗ ಛಲ ಬಿಡದೆ ಅವತ್ತು ನಿಂತ್ಕೊಂಡು ಅದನ್ನು ಅಶೋಕ ರೋಡ್ ವಿಚಾರದಲ್ಲಿ ಮಾಡಿದ್ದು, ರೋಡ್ ಮಾಡ್ಬೇಕು ಅನ್ನೋದು ಅದನ್ನು ಕೂಡ ಮಾಡಿದ್ದೀರಾ. ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಿದ್ದೀರಾ. ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡೋದ್ರಿಂದಾಗಿ ಇಡೀ KGFಗೆ ಒಂದು ಲೈಫ್ ಕೊಟ್ಟಂಗಾಗುತ್ತೆ. ಯಾಕೆಂತಂದ್ರೆ KGF ಇಡೀ ಕರ್ನಾಟಕಕ್ಕೆ ವಿಶ್ವ ಭೂಪಟದಲ್ಲಿ ನಮ್ಗೆ ಹೆಸರು ಕೊಟ್ಟಂತದ್ದು KGF. ಇವತ್ತು ಎಲ್ಲೇ ಬೇರೆ ಕಡೆ ಹೋದ್ರೆ ಎಲ್ಲೂ ಬೇಡ, ಫಾರಿನ್ ಕಂಟ್ರೀಸ್ ಹೋಗೋದು ಬೇಡ, ನಾರ್ತ್ ಇಂಡಿಯಾಗೆ ಹೋದ್ರೆ ಫ್ರಮ್ ಅಂತಾರೆ, ಕೋಲಾರ ಅಂತಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, KGF KGF ಗೋಲ್ಡ್ ಮೈನ್ಸ್ ಅಂತ ಹೇಳ್ತಾರೆ. ಆ ತರದಲ್ಲಿ ಇಡೀ ವಿಶ್ವಕ್ಕೆ ಹೆಸರು ಇದು. ಆದ್ರೆ 2000ರಲ್ಲಿ ಏನು ಈ ಬೀಗ ಬಿತ್ತು, ಇದಕ್ಕೆ ಕಬ್ಬಣದ ಬೀಗ ಬಿತ್ತು, ಈ BGMLಗೆ ಅವತ್ತಿಂದ ಆಚೆಗೆ KGF ಇನ್ನೇನು ಮುಗ್ದೇ ಹೋಯ್ತು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಗ ಇವತ್ತೊಂದು ಆಶಾಕಿರಣ ಏನಪ್ಪಾ ಅಂತಂದ್ರೆ, ಮುರಳುಗಾಡಲ್ಲಿ OSS ಅಂತ ಮೊದಲಿತ್ತು. ಇವತ್ತು ಆ OSS ನಿಜವಾಗಿ ನೀರಿನ ಚಿಲ್ಮೆ ಆಗೋ ರೀತಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಅದರಲ್ಲೂ ಕೂಡ ಏನೋ ತಕರಾರುಗಳು ಇನ್ನೂ ನಿಧಾನ ಆಗ್ತಾ ಇದೆ. ಆದ್ರೂ ಕೂಡ ಅಲ್ಲ, ನೀವು ಬಿಜೆಪಿಯಲ್ಲಿ ಅಷ್ಟು ಕೆಲಸ ಮಾಡ್ಕೊಂಡ್ ಬಂದವರು ಕಾಂಗ್ರೆಸ್ ಪೀರಿಯಡ್ ನಿಮ್ ಗೌರ್ಮೆಂಟ್ ಇರುವಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಇದಾಗ್ತಾ ಇದೆ ಅಂತೆ, ಹರ್ಡಲ್ಸ್ ಇದೆ, ಅದು ನನಗೆ ಗೊತ್ತಿದೆ, ಹರ್ಡಲ್ಸ್ ಎಲ್ಲೆಲ್ಲಿದೆ ಏನು ಅಂತ. ಆದ್ರೂ ಕೂಡ ನೀವು ಬಿಡಬೇಡಿ, ಅದನ್ನ ಇಂಡಸ್ಟ್ರೀಸ್ ಆಗ್ಲೇಬೇಕು. ಇಂಡಸ್ಟ್ರೀಸ್ ಆದ್ರೆ ಇಲ್ಲಿನ ಜನಕ್ಕೆ ಒಂದ್ ಸ್ವಲ್ಪ ಉಪಯೋಗ ಕೊಟ್ರೆ, ಮತ್ತೆ ಫ್ಲೋಟಿಂಗ್ ಆದ್ರೆ, ಮತ್ತೆ ಬಿಸ್ನೆಸ್ ಸೆಂಟರ್ ಆಗಿ, ಮತ್ತೆ ಏನು ಇಂಡಸ್ಟ್ರಿಯಲ್ ಏರಿಯಾ ಇಂದ ಕೈಗಾರಿಕಾ ನಗರ ಅಂತ ನಾವೇನು ಹೇಳ್ತಾ ಇದ್ವಿ, ಆ ತರದಲ್ಲಿ ಇದೊಂದು ಇಂಡಸ್ಟ್ರಿಯಲ್ ಕೈಗಾರಿಕಾ ನಗರದ ಜೊತೆಗೆ ಒಂದು ಕಮರ್ಷಿಯಲ್ ಏರಿಯಾ ಆಗ್ಬೇಕು ಇದು. ಆ ತರದಲ್ಲಿ ಆದಾಗ KGF ಅಷ್ಟೇ ಅಲ್ಲ, ಕೋಲಾರಕ್ಕೂ ಕೂಡ ಅನುಕೂಲ ಆಗುತ್ತೆ, ಇಡೀ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆದಂಗೆ ಆಗುತ್ತೆ. ಅದರಿಂದ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಲ್ಪಿಸ್ಕೊಟ್ಟು ಅದರ ಜೊತೆಗೆ ಆ ಒಂದು ಜಿಲ್ಲಿರುವಂತ ರಾಜಕಾರಣಿ ನೀವು ಇದ್ದೀರಾ, MLA ಇದ್ದೀರಾ, ನಿಮ್ಮನ್ನು ಹೊಗಳುವಂಥದ್ದೆಲ್ಲ ಇದೆ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಹೊಗಳಿ ಕೆಲಸ ಮಾಡಿಸ್ಬೇಕಾಗತ್ತೆ, ಆದ್ರೆ ನಿಮ್ಮನ್ನ ನೀವು ಮಾಡಿರೋ ಕೆಲಸವನ್ನ ಹೊಗಳುವಂತ ಅಗತ್ಯ ಇದೆ ಇವತ್ತು. ಹಾಗಾಗಿ ಅದನ್ನ ಮಾಡಿಕೊಟ್ಟು ಜೊತೆಗೆ ನಮ್ಮ ಪತ್ರಕರ್ತರಿಗೂ ಇನ್ನೂ ಒಂದು ಸ್ವಲ್ಪ ಕೆಲವು ಡಿಮ್ಯಾಂಡ್ಸ್ ಇದೆ. ಪತ್ರಕರ್ತರಿಗೂ ಬಹಳಷ್ಟು ಪತ್ರಕರ್ತರು ಅಂತಂದ್ರೆ ಇವಾಗ ನೀವು ಹೇಳಿದ್ರಿ, ನಿಜ, ನೀವು ಹೇಳಿದ್ದನ್ನ ನಾವೇನು ಸುಳ್ಳು ಅಂತ ಹೇಳೋದಿಲ್ಲ. ಕ್ವಾಲಿಟೇಟಿವ್ ಆಗಿ ಕ್ವಾಂಟಿಟೇಟಿವ್ ಆಗಿ ನಾವು ಇಂಪ್ರೂವ್ ಆಗ್ತಾ ಇದ್ದೀವಿ. ನಮ್ಮ ಸಂಖ್ಯೆ ಜಾಸ್ತಿ ಆಗ್ತದೆ, ನಂಬರ್ ಜಾಸ್ತಿ ಆಗ್ತದೆ. ಕ್ವಾಲಿಟೇಟಿವ್ ಆಗಿ ನಾವು ಇನ್ನೂ ಇಲ್ಲ. ಇದರಲ್ಲಿ ಮೊದಲು ಏನಿದ್ರು 3-4 ಜನ ಏನಿದ್ರು, ಇವ್ರ ತಂದೆ ಇದ್ರು, ಆರ್ಮುಗಮ್ ಅವರು ಇದ್ರು, ಮತ್ತೆ ಇವರು ನಮ್ಮ ಇವರು ವೇಲಾಯುಧನ್ನು ಅವರ ತಂದೆಯವರು, ಇವರೆಲ್ಲ ಯಾವ ತರ, ಕೃಷ್ಣಮೂರ್ತಿ ಅಂತ ಇದ್ರು ಇಂಡಸ್ಟ್ರಿಯಲಿಸ್ಟ್, ಇಂಥವ್ರು. ಈ ಕೃಷ್ಣಮೂರ್ತಿ ಅಲ್ಲ, ಅವ್ರ ತಂದೆ ಹೆಸರು ಕೃಷ್ಣಮೂರ್ತಿ, ಅವ್ರ ಹೆಸರೇನು ಸುಬ್ರಹ್ಮಣ್ಯ. ಹೌದೌದು, ಇವರೆಲ್ಲ ಇದ್ದಾಗ ಕೃಷ್ಣಮೂರ್ತಿ, ಈ ಕೃಷ್ಣಮೂರ್ತಿ ಅಲ್ಲ. ಆ ತರದಲ್ಲಿ ಅವರು ಆರ್ಮುಗಮ್ ಅವರು ಜಿ ನಾರಾಯಣ ಸ್ವಾಮಿಗಳು ಕೋಲಾರದಲ್ಲಿ ಯಾವ ತರ ಯಾವುದೇ ಪ್ರೈಮ್ ಮಿನಿಸ್ಟರ್ ಬರಲಿ ಮುಲಾಜಿಲ್ಲದೆ ಮಾತಾಡೋದು, ಚೀಫ್ ಮಿನಿಸ್ಟರ್ ಮುಲಾಜಿಲ್ಲದೆ ಮಾತಾಡೋದು. ಆ ತರದಲ್ಲಿ ಆರ್ಮುಗಮ್ ಕೂಡ ಇದೆ. ಇಲ್ಲಿ ಆರ್ಮುಗಮ್ ಇದ್ದಾರೆ ಅಂತಂದ್ರೆ ಒಂದ್ ಸ್ವಲ್ಪ ಎಲ್ಲ ಕೂಡ ಅಲರ್ಟ್ ಆಗಿರುವಂತ ಪರಿಸ್ಥಿತಿ ಇತ್ತು. ಆ ತರದಲ್ಲಿ ನಾವು ಬೆಳಿಬೇಕು, ನಮ್ಮ ಪ್ರೊಫೆಷನಲ್ ಆಗಿ ನಾವು ಆ ತರ ಬೆಳಿಬೇಕು. ಆದ್ರೆ ನಾವು ಬೆಳೀತಾ ಇದೀವಿ ಅಂತ ನಮ್ಗೆ ನಾವೇ ಕ್ವಶನ್ ಮಾಡಬೇಕು. ಅದನ್ನ ರೂಪಕಲಾ ಅವ್ರು ಹೇಳಿ ನಾವು ತಿಳ್ಕೊಳ್ಳುವಂಥದ್ದಲ್ಲ, ನಮಗೆ ನಾವೇ ಕ್ವಶನ್ ಮಾಡ್ಕೋಬೇಕು. ಆ ತರದಲ್ಲಿ ನಾವು ಪ್ರೊಫೆಷನಲ್ ಆಗಿದೀವ, ನಾವು ಮೌಲ್ಯಗಳನ್ನ ಇಟ್ಕೊಂಡಿದೀವ. ನಾವು ಅವ್ರೊಂದು ಮಾತು ಹೇಳಿದ್ರು ಏನೂ ಇಲ್ಲ, ಏನು ನಾಳೆ ಬೆಳಿಗ್ಗೆ ಪೇಪರಲ್ಲಿ ಏನು ಬರುತ್ತೆ ಅಥವಾ ಟಿವಿಯಲ್ಲಿ ಏನು ಬರುತ್ತೆ, ಆ ತರದಲ್ಲಿ ಜನ ಕಾತರರಾಗಿರ್ಬೇಕು. ಆ ತರದ ಕಾತುರತೆ ಉಳಿಸ್ಕೊಂಡು ನಿಜವಾದ ಪತ್ರಕರ್ತ. ಅದಿಲ್ಲದೆ ಸುಮ್ಮನೆ ಏನೋ ಬರ್ತೀನಿ ಬಿಡಪ್ಪ ಆ ಕಡೆ ಅಂತೇಳಿ ಬಿಸಾಕುವಂಥದ್ದು, ಏನು ಬರುತ್ತೋ ನಾಳೆ ಅನ್ನೋ ರೀತಿಯಲ್ಲಿ ನಾವು ಬೆಳೆದ್ರೆ ಅದೇ ಒಂದು ದೊಡ್ಡ ಮೌಲ್ಯ ನಮಗೆ ಪತ್ರಕರ್ತರು. ಆ ರೀತಿಯ ಮೌಲ್ಯವನ್ನು ಬೆಳೆಸ್ಕೊಳ್ಳೋಣ. ಅದೇ ರೀತಿಯಲ್ಲಿ ಮೇಡಮ್ನವರೇ, ನಮ್ಮಲ್ಲಿ ಎಷ್ಟೋ ಜನ ಪತ್ರಕರ್ತರಿಗೆ ಹಲವಾರು ಸೌಕರ್ಯಗಳು ಬೇಕಾಗಿದೆ. ನಾವು ಇವತ್ತು ಒಂದು ವಸತಿ ವ್ಯವಸ್ಥೆ ಇರ್ಬೋದು, ಅಥವಾ ಬೇರೆ ಬೇರೆ ಇನ್ನೂ ರೀತಿಯ ಎಲ್ಲ ಸೌಲಭ್ಯಗಳು, ಪತ್ರಕರ್ತರ ಭವನಕ್ಕೆ ಒಂದು ಸ್ವಲ್ಪ ಸೌಲಭ್ಯಗಳು ಇವೆಲ್ಲ ಬೇಕಾಗಿದೆ. ಈ ನಿಟ್ಟಿನಲ್ಲಿ ನೀವು ಒಂದು ಸ್ವಲ್ಪ ಮನಸ್ಸು ಮಾಡಬೇಕು. ಅವ್ರು ಬಂದು ಪತ್ರಕರ್ತರ ಸಂಘದ ಪರವಾಗಿ ಬಂದು ಕೇಳಿದಾಗ ತಾಯಿ ಹೃದಯದಿಂದಾನೇ ಸೇವೆ ಅನ್ಕೊಂಡಾಗ ಮಾತ್ರ ನಾವು ಯಶಸ್ಸು ನೋಡೋಕ್ಕಾಗತ್ತೆ. ಆ ಪ್ರಯತ್ನದಲ್ಲಿದ್ದೀನಿ.
ನೀವು ಯಾವತ್ತಾದರೂ ನಂಗೆ ಬೇಜಾರು ಮಾಡಿ ಬೈದರು, ತಪ್ಪಾಗಿ ಬರ್ದಾಗ ಯಾವಾಗಾದರೂ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಇವಾಗ ಅದೂ ಇಲ್ಲ. ಯಾವಾಗ ಯಾರನ್ನಾದರೂ ಫೋನ್ ಮಾಡಿ ಮಾತಾಡಿದ್ದೀನಿ ಅಂದರೆ ಅವರು ಮೂರ್ತಿ ಅಣ್ಣನ ಮಾತ್ರ ಯಾವಾಗಾದರೂ ಒಂದು ದಿನ ಅದು ಬಿಟ್ಟರೆ ನನ್ನ ಲೈಫಲ್ಲಿ ಪೇಪರಲ್ಲಿ ಏನು ಬರೆದ್ರೂ ಕೂಡ ನಾನು ಯಾರನ್ನೂ ತಿರುಗಿಸಿ ಕೇಳಲ್ಲ. ಓದ್ಬಿಟ್ಟು ಆ ಪೇಪರ್ ಅವತ್ತು ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ನಾನು ಈ ಥರ ನನ್ನನ್ನು ಯಾರೂ ಅನ್ಕೂಡ್ದು, ಆ ಮಟ್ಟಕ್ಕೆ ನಾನು ಬೆಳಿಬೇಕು, ನನ್ನ ಬಿಹೇವಿಯರ್ಸ್ ಚೇಂಜ್ ಆಗಿರಬೇಕು ಅನ್ನೋವಂಥ ನೇಚರ್ನ ನಾನು ತಿದ್ಕೊಳ್ಳೋದನ್ನು ಜಾಸ್ತಿ ಕಲಿತೆ. ರಾಜಕೀಯಕ್ಕೆ ಬಂದಾಗ ನನ್ನನ್ನು ನಾನು ತಿದ್ಕೊಳ್ಳೋದು. ಯಾಕಂದರೆ ನನ್ನ ತಂದೆನ ಭಾಳ ಜನ ದ್ವೇಷಿಸ್ತಾ ಇದ್ರು. ನನ್ನ ತಂದೆ ನನ್ನ ಕಣ್ಮುಂದೆನೇ ತುಂಬ ನೋವು ತಿಂತಾ ಇದ್ದಿದ್ದು, ಅವಮಾನ ಅನುಭವಿಸ್ತಾ ಇದ್ದಿದ್ದು. ನಾನು ಏನೂ ಮಾಡೋಕ್ಕಾಗದೇ ಇರೋ, ಕೈಲಾಗದೇ ಇರೋಳ ಥರ ಫೀಲ್ ಆಗ್ತಿದ್ದೆ ಒಂದು ಹೆಣ್ಮಗು ಹೋಗಿ. ಅದಕ್ಕೆ ನಾನು ನನ್ನ ಸ್ಥಿತಿ ನಾಳೆ ಇನ್ಯಾರಿಗೂ ಬರಬಾರ್ದು ಅಂದಾಗ ನನ್ನಲ್ಲಿ ಏನೆಲ್ಲ ಬದಲಾವಣೆಗಳು ಬರಬೇಕು ಅದನ್ನು ನಾನು ತಂದ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಏನಾದರೂ ಕೆಲವೊಂದು ಮಾತುಗಳು ಯಾರ ಹತ್ರ ಹೇಳಬೇಕು ಅಲ್ಲೇ ಹೇಳಬೇಕು, ಎಲ್ಲ ಹತ್ರನೂ ಹೇಳೋಕ್ಕಾಗಲ್ಲ. ಅದಾದಮೇಲೆ ನಂಗೆ ಇನ್ನೊಂದು ದೂರದೃಷ್ಟಿನೂ ಇದೆ. ನಿಮಗೆ ಪ್ರತಿ ತಿಂಗಳು ಸಂಬಳ ಬರಲ್ಲ, ಒಂದು ಟೀಚರ್ಗೆ ಸಂಬಳ ಬರುತ್ತೆ, ಪೌರ ಕಾರ್ಮಿಕರಿಗೂ ಸಂಬಳ ಬರುತ್ತೆ, ನಾನು ಕೆಲಸ ಮಾಡಲಿ ಬಿಡಲಿ ನನಗೂ ಸಂಬಳ ಬರುತ್ತೆ. ಆದರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ವೃತ್ತಿ ತುಂಬ ಪವಿತ್ರವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಆದರೆ ನಿಮ್ಮ ಕೆಲಸ ಹೇಗಿರುತ್ತೆ ಅಂದರೆ, ನೀವು ಕೋವಿಡ್ ಸಂದರ್ಭದಿಂದ ನಿಮ್ಮ ಎಲ್ಲ ಚಾಲೆಂಜಸ್ನ ನೋಡ್ತಾ ಇದ್ದೀನಿ. ನಿಮ್ಮದು ಏನಂತಾರೆ, ಗ್ರ್ಯಾಟಿಟ್ಯೂಡ್ ಇಲ್ಲ. ಯಾವುದೇ ರೀತಿ ನಿಮ್ಮನ್ನು ಆಶ್ರಯಿಸಿರೋ ಕುಟುಂಬಗಳನ್ನು ರಕ್ಷಣೆ ಮಾಡೋವಂಥ ಒಂದೇ ಒಂದು ಕಾರ್ಯಕ್ರಮವೂ ಇಲ್ಲದೆ ಇರೋದ್ರಿಂದ ನನ್ನ ಹಂತದಲ್ಲಿ ನಾನು ಏನು ಮಾಡೋಕ್ಕಾಗತ್ತೆ ಅಷ್ಟೇ ಹೇಳೋಕ್ಕಾಗತ್ತೆ. ಮತ್ತು ನಾವು ಲಾಸ್ಟ್ 2-3 ಮೀಟಿಂಗ್ಸಲ್ಲಿ KGF ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಜಾಗಕ್ಕೆ ಈಗ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಅದು ಒಂದು 25 crores ಪ್ರಸ್ತಾವನೆ ಇಟ್ಟಿದ್ದೀವಿ. 2013ಗಿಂತ ಮುಂಚೆ ನಾವು ಜಾಗ ತಗೊಂಡಿದ್ವಿ ರೈತರ ಹತ್ರ MOU ಅಲ್ಲಿ 50-50 ಶೇರಿಂಗಲ್ಲಿ ಅಲ್ವಾ, ಬಂದಿದ್ರೆ ಆ 50-50 ಕಾಸ್ಟ್ ಶೇರಿಂಗಲ್ಲಿ ಅದನ್ನು ಡೆವಲಪ್ ಮಾಡಿದ್ಮೇಲೆ ನಾನು ಇವರಿಗೆ ಅರ್ಜಿ ಹಾಕ್ಕೊಳ್ಳೋಕೆ ಕೇಳಿದ್ದೀನಿ. ಅಂದರೆ ಜಾಗ ಯಾರಿಗೆ ಬೇಕಾದರೂ ಕೊಡ್ಬೋದು ಆ ರೇಟಲ್ಲಿ. ಆ ಜಾಗದಲ್ಲಿ ನಿಮಗೆ ಅಂತ 1 ಎಕರೆನೋ 1.5 ಎಕರೆನೋ ಜಾಗ ರಿಸರ್ವ್ ಮಾಡ್ತೀನಿ. ಸ್ಟ್ರೆಂತ್ ಜಾಸ್ತಿ ಆದರೆ ದುಡ್ಡು ಕಟ್ತಾರೆ, ನಾರ್ಮಲಾಗಿ ಏನು ದುಡ್ಡು ಕಟ್ಟಬೇಕು. ಅದರಲ್ಲಿ ಪತ್ರಕರ್ತರ ಲೇಔಟ್ ಅಂತ ಬಡಾವಣೆ ಅಂತ ಒಂದು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ತುಂಬ ಒಳ್ಳೆ ಜಾಗದಲ್ಲಿದೆ, ಅವರು ನೋಡ್ಕೊಂಡು ಬಂದಿದ್ದಾರೆ. ಅದನ್ನು ನಾನು ಜವಾಬ್ದಾರಿಯಾಗಿದೆ. ಆಮೇಲೆ ನಾವು ಇನ್ನೊಂದು ಕೆಲಸ KGFಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ಕೂಡ, KGF ಡೆವಲಪ್ಮೆಂಟ್ ಅಥಾರಿಟಿ. ಅದೇನು ಫೈನಲ್ ಸ್ಟೇಜ್ಗೆ ಹೋಗಿದೆ, ಅದು ಹಾಗೇ ಆಗುತ್ತೆ. ಬಂಗಾರಪೇಟೆದು ಪ್ರತ್ಯೇಕ, ನಮ್ಮದು ಪ್ರತ್ಯೇಕ. ಯಾಕಂದರೆ ಮುಂದೆ ನಗರ ತುಂಬ ಡೆವಲಪ್ ಆಗೋದಕ್ಕೆ ಇಂಡಸ್ಟ್ರಿಯಲ್ಲು, ಇಂಟಿಗ್ರೇಟೆಡ್ಡು ಮತ್ತು ತುಂಬ ಇವ್ರದ್ದೇ ಜಾಸ್ತಿ ತಲೆನೋವು ಇರೋದ್ರಿಂದ ಒಂದು ಪ್ರತ್ಯೇಕ ಆದರೆ ಎರಡೂ ಸೈಮಲ್ಟೇನಿಯಸ್ ಆಗಿ ಬಂಗಾರಪೇಟೆನೂ ಅಭಿವೃದ್ಧಿ ಆಗಲಿ, ನಮ್ಮದು ಅಭಿವೃದ್ಧಿ ಆಗಲಿ, ಅಲ್ಲಿನ ಎಲ್ಲ ನಾವು ಆ ಭಾವನೆ ಇಟ್ಕೊಬೇಕು. ನನ್ನ ಅಣ್ಣನಾಗೆ ಅವ್ರನ್ನ ನೋಡಬೇಕು, ಅಲ್ಲಿರೋವ್ರಿಗೂ ಒಳ್ಳೇದಾಗಬೇಕು, ನನ್ನ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು. ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದಾಗೇ ಸರ್ಕಾರದಲ್ಲಿ ನಾವು ಹೆಚ್ಚಿನ ಆಸಕ್ತಿಯಿಂದ ಒಟ್ಟಿಗೆ ಕೆಲಸ ಮಾಡೋಕ್ಕಾಗತ್ತೆ. ಪ್ರತ್ಯೇಕ ಅಂತಂದರೆ ಅಭಿವೃದ್ಧಿ ಅಂದರೆ ಏನಂತಾರೆ, ಅಡ್ಮಿನಿಸ್ಟ್ರೇಷನಲ್ ರಿಫಾರ್ಮ್ಸ್ಗೋಸ್ಕರ ಪ್ರತ್ಯೇಕ ಕೇಳ್ತಾ ಇದ್ದೀವಿ ಅಂತ. ಡಿಸಿಷನ್ಸ್ ತೊಗೊಳೋದಕ್ಕೆ, ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೊಳೋದಕ್ಕೆ ಅವಕಾಶ ಆಗುತ್ತೆ ಅಂತ. ಇನ್ನೂ ಮುಂದೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಇಂಡಿಪೆಂಡೆಂಟಾಗಿ ಅವಕಾಶ ಆಗುತ್ತೆ ಅಂತ. ಇಂಥವೆಲ್ಲ ದೂರದೃಷ್ಟಿಯಿಂದ ಕೆಲಸ ಮಾಡುವಾಗ ಯಾವುದೇ ಒಂದು ಕೆಲಸ ಒಂದೇ ದಿನದಲ್ಲಿ ಆಗಲ್ಲ. ಯಾವಾಗ ಒಬ್ಬರು ಮನೆ ಕಟ್ಟಿದಾಗ ಒಂದು ಮನೆ ಕಟ್ಟೋ ಕಷ್ಟ ಹೆಂಗೆ ಗೊತ್ತಾಗುತ್ತೆ, ಯಾವುದೇ ಕೆಲಸ ಸರ್ಕಾರದಲ್ಲಿ ಹಿಡಿದಾಗ ಅದು ಅಷ್ಟೇ ಲೈಫಲ್ಲಿ ಪಾಠ ಕಲಿಸುತ್ತೆ ಅಂತ ಮಾತ್ರ ನನಗಾಗಿರುವಂಥ ಅನುಭವ ಹೇಳ್ತಾ ಇದ್ವಿ. ಆದರೂ ಇದು ಎಷ್ಟು ಪುಣ್ಯ ಭೂಮಿ ಅಂತ ನಾವು KGFನ ನಾವು ನೋಡ್ತೀವಿ. ಇದು ಪವಿತ್ರತೆ ಕಾಪಾಡ್ಕೊಡುತ್ತೆ. ಬಂಗಾರ ಸಿಗುತ್ತೋ ಇಲ್ಲೋ, ಇಲ್ಲಿ ಹುಡ್ಕೊಂಡು ಬರೋರ್ಗೆ ಉದ್ಯೋಗ ಸಿಗುತ್ತೆ. ಒಬ್ಬ ಕೆಲಸ ತೊಗೊಂಡ್ರೆ ಕಂಪ್ನಿಯಲ್ಲಿ, ಅವರು ಮನೆಯಲ್ಲಿ ಒಂದು ಕೆಲಸ ತೊಗೊಂಡ್ರೆ ಅದಕ್ಕೆ ಪರ್ಯಾಯವಾಗಿ 1,000 ಜನಕ್ಕೆ ಕೆಲಸ ಕೊಡಲಿ, ಅದಕ್ಕೆ ಪರ್ಯಾಯವಾಗಿ ಇನ್ನಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಚೆನ್ನಾಗಾಗುತ್ತೆ. ಇಲ್ಲಿ ಯಾರೋ 10 ಜನ ಬಂದು ಕೆಲಸ ಕೇಳಿದಾಗ ಅವ್ರ ಮನೆ ಕೆಲಸಕ್ಕೆ ಹೋಗೋದ್ರಿಂದ ಹಿಡಿದು ಎಲ್ಲ ರೀತಿಯ ಉದ್ಯೋಗ ಅವಕಾಶಗಳು ಸಿಕ್ಕುತ್ತೆ ಅಂತ ನಾನು ಹೇಳ್ತೀನಿ. ಆಮೇಲೆ ನಮಗೆ ಪೊಲೀಸ್ ಟ್ರೈನಿಂಗ್ ಬೆಟಾಲಿಯನ್ಗೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂಡಿಯನ್ ರಿಸರ್ವ್ ಪೊಲೀಸ್ ಬಂದಿರೋದು 100 acres ಜಾಗ ಕೊಟ್ಟಿದ್ದೀವಿ. 100 acres ಜಾಗನೂ ಕೂಡ 60 crores ಡೆವಲಪ್ ಆಗುತ್ತೆ. 1,000 ಜನಕ್ಕೆ ಪೊಲೀಸ್ ಟ್ರೈನಿಂಗ್ ಸಿಗುತ್ತೆ. ಆ ಥರ ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಬಂದಾದಮೇಲೆ ಇಲ್ಲಿ ರೆವಿನ್ಯೂ ಮತ್ತು ಟ್ರಾನ್ಸಾಕ್ಷನ್ಸು ಎಲ್ಲ ರೀತಿಯೂ ಹಂತವಾಗಿ ಅಭಿವೃದ್ಧಿ ಆಗುತ್ತೆ. ಹೀಗೆ ಇರಲ್ಲ. ಇವತ್ತು ನೋಡ್ತಾ ಇರೋ KGF ಅಥವಾ ಮೊನ್ನೆ ನೋಡ್ತಾ ಇರೋ KGF ಇರಲ್ಲ, ಇದಕ್ಕೆ ಮೀರಿ ನಡೆಯೋವಂಥ KGF ಇರುತ್ತೆ. ಎಲ್ಲರೂ ಬ್ಯುಸಿ ಆಗ್ತಾರೆ, ಎಲ್ರಿಗೂ ಉದ್ಯೋಗ ಇರುತ್ತೆ ಅನ್ನೋವಂಥ ಒಂದು ಕನಸು ಏನಿತ್ತು ಮತ್ತೆ ಅದು
ಈ ಭೂಮಿಯ ಅಪವಿತ್ರತೆ ಮೊದಲು ಹೆಂಗೆ 20-30 ಸಾವಿರ ಜನಕ್ಕೆ ಕೆಲಸ ಕೊಟ್ಟಿತ್ತು, ಆ ಶ್ರೇಷ್ಠತೆ ಇತ್ತು, ಮತ್ತೆ ಆ ಶ್ರೇಷ್ಠತೆ ಮರಳಿ ಬರುತ್ತೆ ಅನ್ನುವಂಥದ್ದು ಒಂದು ಮನಸ್ಸು. ನಾನು ಆ ಥರ ಆಶಿಸ್ತಾ ಇದ್ದೀನಿ. ಸರ್ಕಾರದಲ್ಲಿ ಆ ಪ್ರಸ್ತಾವನೆಯಲ್ಲಿ ನಮ್ಮದು ಸೇರಿಸಿದಾರ ಇಲ್ವಾ ಅನ್ನೋ ಒಂದು ಭಯ ನನಗಿರುತ್ತಲ್ಲ, ಯಾವ್ಯಾವ ಬಿಟ್ಟಿದ್ದಾರೆ ಸೇರಿಸಿದ್ದಾರೆ ಅಂತಂದ್ಬಿಟ್ಟು. ಆ ಥರ ಒಂದು ದೃಷ್ಟಿಕೋನದಲ್ಲಿ ನಮ್ಮ KC ವ್ಯಾಲಿ CM ಅವರು ಮೊದಲು ತಂದಿದ್ದು ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದೀವಿ, ನೀರೇ ಇರಲ್ಲ, ಅಟ್ಲೀಸ್ಟ್ ಬೋರ್ವೆಲ್ಸ್ ರೀಚಾರ್ಜ್ ಆಗಲಿ, ರೈತರಿಗೆ ಅನುಕೂಲ ಆಗಲಿ, ಇಂಡಸ್ಟ್ರೀಸ್ ಯಾರಾದರೂ ಬಂದರೆ ನೀರಿಲ್ಲ ಅಂತ ವಾಪಸ್ ಹೋಗ್ತಾ ಇರ್ತಾರೆ ಅಂತ. ಆವಾಗ 1200 crores ನೀರಿನ ಮಹತ್ವ ಅರ್ಥ ಮಾಡಿಕೊಂಡು CM ಅವರು ಅವತ್ತು 1200 crores ಕೊಟ್ಟರು. ಇವಾಗ ಕಾವೇರಿ ನೀರೇ ತರ್ತಾ ಇದ್ದಾಗ ಯಾಕೆ ಕೋಲಾರ ಜನ ಕಾವೇರಿ ನೀರು ಕುಡಿಕೂಡ್ದು ಅಂತಂದ್ಬಿಟ್ಟು ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸ್ ತರ್ತಾರೆ ಬರ್ತಾರೆ ಇನ್ವೆಸ್ಟರ್ ಕರ್ನಾಟಕ ಅಲ್ಲಿ MOU ಮಾಡ್ಕೊಂಡಿದೆ ಸರ್ಕಾರದ ಜೊತೆ. ಅವರು ಈ ಜಾಗ ಇಷ್ಟಪಟ್ಟಿದ್ದಾರೆ, ಯಾವುದು ನಮ್ಮ KGF ಜಾಗ RTO ಪಕ್ಕದಲ್ಲಿ 100 acres ತೋರಿಸಿರೋದನ್ನ ಇನ್ನೊಂದು ಜಾಗ ತೋರಿಸ್ತೀವಿ ಅಂದರೂ ಬೇಡ ಅಂದ್ಬಿಟ್ಟು ಅದನ್ನು ಒಪ್ಕೊಂಡು ಹೋಗಿದ್ದಾರೆ. ಅದು ಸೇ ಅಬೌಟ್ ಅವರು 2500 crores ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಏನು ಎಂಪ್ಲಾಯ್ಮೆಂಟ್ ಸಿಕ್ಕಿದ್ರು ಡಿಪ್ಲೊಮೊ ITA ಮಾಡಿರೋವಂಥ ಮಕ್ಕಳಿಗೆ, ಆಮೇಲೆ ಇಂಜಿನಿಯರ್ಸು ಬೇಕಾಗ್ತಾರೆ. ಅದೇನಂತ ಅಸೆಂಬ್ಲಿಂಗ್ ಆ ಪಾರ್ಟ್ಸ್ ಆಗುತ್ತೆ, ಅವನ್ನೆಲ್ಲ ಅಸೆಂಬ್ಲಿಂಗ್ ಪಾರ್ಟ್ಸು ಇಲ್ಲೇ ಆಗುತ್ತೆ, ಅಸೆಂಬ್ಲಿಂಗು ಇಲ್ಲೇ ಆಗುತ್ತೆ. ಆ ಥರದ್ದು ಒಂದು ಯೂನಿಟ್, ಪ್ರೊಡಕ್ಷನ್ ಯೂನಿಟೇ ಬೇಕು. ಇಂಡಸ್ಟ್ರೀಸ್ ಅಂದರೆ ಯಾರಿಗಾದರೂ ಕೊಡ್ತಾರೆ, ಪ್ರೊಡಕ್ಷನ್ ಯೂನಿಟ್ ಬಂದಾಗ ಇಲ್ಲಿ ಉದ್ಯೋಗ ಸಿಗೋಕ್ಕಾಗತ್ತೆ, ಆಪರ್ಚುನಿಟೀಸ್ ಸಿಗೋಕ್ಕಾಗತ್ತೆ. ಅಂಥ ಒಂದು ದೂರದೃಷ್ಟಿಯಿಂದ ನನಗೆ ಸ್ಪಂದಿಸಿದ್ರು. ಸರ್ಕಾರ ಏನು ಮಾಡ್ತು ಅಂತಂದರೆ, ಸರ್ಕಾರದ ಜೊತೆ ಅಧಿಕಾರಿಗಳು ಯಾರಿಗೆ ಮನಸ್ಸಿರುತ್ತೆ ಕೆಲಸ ಮಾಡಬೇಕು ಅನ್ನೋಂಥ ಅಧಿಕಾರಿಗಳ ಹತ್ರ ಕೆಲಸ ತಗೋತೀವಲ್ಲ, ಒಂದು ಸತಿ ಹೋದಾಗ ಅವ್ರು ಕರಗಲ್ಲ, 10 ಸತಿ ಹೋಗ್ಬೇಕಾಗತ್ತೆ, ಒಂದು 20 ಸತಿ ಇವ್ರ ಹತ್ರ ಕೆಲಸ ಆಗುತ್ತೆ ಅಂತ ನಮಗೆ ಫಸ್ಟು ತಿಳುವಳಿಕೆ ಬರಬೇಕು, ಇವರಿಂದ ನಾನು ಕೆಲಸ ತಗೋಬೋದು. ಅವಾಗ ನಾವು ಪದೇ ಪದೇ ಹೋಗೋಕ್ಕೆ ಅವಕಾಶ ಆಗುತ್ತೆ. ಆ ಥರ ಇನ್ನೂ 2 ಕಾಲ ಆಚೆ ಹೇಳ್ತೀನಿ. ಇವ್ರು ಯಾರು ಏನು ಪ್ರಚಾರ ಮಾಡಿದ್ರು ನನ್ನ ಮನಸ್ಸಿಗೆ ಬೇಜಾರೇ ಆಗಲ್ಲ. ಅದನ್ನು ನಾನು ಚಾಲೆಂಜ್ ಆಗಿ ತೊಗೊತೀನಿ. ಇಲ್ಲ ನನ್ನ ಪ್ರೀತಿಯಿಂದ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಅಂದ್ಕೊಂಡು ನನ್ನ ಕೆಲಸ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರಾದರೂ ಆ ಕೆಲಸಕ್ಕೆ ಬರಬೇಕಂದ್ರೆ 20 ವರ್ಷದ ಅನುಭವ ಬೇಕು. ನನಗೀಗನೇ ಪಾಠ ಆಗ್ತಾ ಇರೋದು ಅನುಭವ ಎಷ್ಟು ಇಂಪಾರ್ಟೆಂಟ್ ಅಂತ. ಒಂದು ಕೆಲಸ ನಾನು ಹೋಗಿ ಲೆಟ್ರ್ ಕೊಟ್ಟರೆ ಆಗಲ್ಲ. ಅದಕ್ಕೆ ನಾನು ಕತ್ತೆಗಿಂತ ಕೆಟ್ಟದಾಗಿ ಚಾಕ್ರಿ ಮಾಡಿದ್ರೆ, ಒಂದಿನ ಕೋಪ ಮಾಡಿಕೊಂಡು, ಒಂದಿನ ರಿಕ್ವೆಸ್ಟ್ ಮಾಡಿ, ಒಂದಿನ ಗಲಾಟೆ ಮಾಡಿ, ಒಂದಿನ ಹಠ ಮಾಡಿ, ಇನ್ನೊಂದು ದಿನ ಹತ್ಕೊಂಡು ನಂಗೆ ಯಾವತ್ತು ಗ್ರ್ಯಾಂಟ್ ಕೊಟ್ಟಿದ್ದೀರಾ, ನಾನು ಹೆಂಗೆ ಹೋಗೋದು ಅಂತ ಅಂದ್ಬಿಟ್ಟು ಎಲ್ಲ ಎಕ್ಸಾಂಪಲ್ಸ್. ಇಡೀ ಸ್ಟೇಟಲ್ಲಿ 4 ಜನ 4 ದಿಕ್ಕಲ್ಲಿ ಹೆಣ್ಮಗು ಗೆದ್ದಿದ್ದಾಳೆ, ನನ್ನ ಹೆಸರು ಇರಬೇಕು, ನಾಳೆ ನೀವು ಟಿಕೆಟ್ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ನನ್ನನ್ನು MLA ಮಾಡ್ಕೊಂಡಿಲ್ಲ ಅಂದರೆ ಅಂತ ಜೋರು ಮಾಡಿ ನಾನು ಅಷ್ಟೋ ಸತಿ ನಾನು ಗ್ರ್ಯಾಂಟ್ ತರುವಂಥ ಇದಿರುತ್ತೆ. ನೆಕ್ಸ್ಟ್ ಬರಲ್ಲ, ಮುಖ ತೋರಿಸಲ್ಲ ಅಂತೆಲ್ಲನೂ ಹೇಳ್ತೀನಿ. ಇರೋಳೆ ಇವರಿಬ್ಬರು, ಅವಳು ಬರಲ್ಲ ಅಂತಾಳೆ, ಕರೆಸಿ ಅಂತ ಹೇಳ್ತಾರೆ ಒಂದೊಂದು ಸತಿ. ಏನು ನಾನು ಅವ್ರಿಗೆ ಬೇರೆ ಯಾವುದೇ ಥರ ಒತ್ತಾಯ ಮಾಡಲ್ಲ. ನನ್ನ ಕ್ಷೇತ್ರಕ್ಕೆ ಏನಾದರೂ ನನಗೆ ಸಾಧನೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ರಾಜಕೀಯ ನಿವೃತ್ತಿ ತೊಗೊತೀನಿ, ನೀವು ಯಾರನ್ನ ಬೇಕಾದರೂ ಬೆಳೆಸ್ಕೊಳ್ಳಿ ಅಂತಲೂ ಹೇಳ್ಬಿಟ್ಟು ಬರ್ತೀನಿ ಅವ್ರಿಗೆ. ಆ ಥರ ಎಲ್ಲ ಹೇಳೋ ಮಟ್ಟಕ್ಕೆ ನಾನು ನಿಂತಾಗ ಈಗ ನನ್ನನ್ನು ಅವ್ರು ಗುರುತಿಸ್ತಾರೆ. ನಾನು ವೈಯಕ್ತಿಕವಾಗಿ ಏನಾದರೂ ಕೇಳಿದ್ರೆ ಫೈಲ್ ಹಾಕಿ ದೂರ ಬಿಸಾಕಿ, ನಾನು ಓದ್ಕೊಂಡಿದ್ದೀನಿ, ನನ್ನಮ್ಮ ನನ್ನನ್ನು ಓದಿಸಿದಾಳೆ,
ನಂಗೆ ದುಡ್ಕೊಂಡು ತಿನ್ನೋಕೆ ದಾರಿನೂ ಹೇಳ್ಕೊಟ್ಟಿದ್ದಾಳೆ. ಅದು ಬಿಟ್ಟು ನಾನು ಇಲ್ಲೆಲ್ಲ ಓಡಾಡ್ತಾ ಇದ್ದೀನಿ ಅಂದರೆ ನನ್ನ ವಯಸ್ಸೆಲ್ಲ ಕಳ್ಕೊಂಡಿದ್ದೀನಿ. 15 ವರ್ಷ ಆಯಿತು ನಾನು ಈ ಕ್ಷೇತ್ರಕ್ಕೆ ಬಂದು ಅಂತ ಗಲಾಟೆ ಮಾಡ್ತೀನಿ. ಇವಾಗ ಇನ್ನೇನು ಕೇಳಲ್ಲ, ನಂಗೆ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಲ್ಲ, ಇನ್ನೊಂದು ನನ್ನನ್ನು ಮಾಡಿ ಪೋಸ್ಟ್ ಕೊಡಿ, ಪೊಸಿಷನ್ ಕೊಡಿ ಅಂತ ಹಿಂಗೆ ಕೇಳೋದು ನಾನು. ಅವಾಗ ಯೋಚನೆ ಮಾಡ್ಕೊಂಡಿದ್ದ ಅವಳನ್ನ ಕರೀರಿ ಅಂತ ಹೇಳ್ತಾರೆ. ಅವ್ರು ಕೇಳಿದ್ದಾರೆ. ಅದನ್ನು ಜಾಗ 2 ಜಾಗ ತೋರಿಸಿದ್ದಾರೆ. ಅದರಲ್ಲಿ ಏನಂದರೆ ಒಂದು ಉದ್ಯೋಗ ಮಿತ್ರ ಅಂತ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಲ್ಲಿ ಇವರು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ ನಮ್ಮ ಜಾಗ, ಅವ್ರ ರಿಕ್ವೈರ್ಮೆಂಟ್ಸು, ಗೌರ್ಮೆಂಟ್ ಇನ್ಸೆಂಟಿವ್ಸು, ಗೌರ್ಮೆಂಟಿಂದ ಏನು ಬೆನಿಫಿಟ್ ಅಂತ. ಆಮೇಲೆ ಸರ್ಕಾರ ಇವಾಗ ಇನ್ನೊಂದು ಒಳ್ಳೆ ಪ್ರಾಜೆಕ್ಟ್ ಏನು ಮಾಡ್ತಾ ಇದೆ ಅಂದರೆ ಕಾವೇರಿ ವಾಟರ್ ಸರ್ವಿಸಸ್ನ ಎಲ್ಲ ಇಂಡಸ್ಟ್ರೀಸು ಯಾವ್ಯಾವುದು ಕರ್ನಾಟಕಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮೋರ್ ದೆನ್ 500 crores-ಇಂದ 1000 crores, 5000 crores, 10,000 crores ಅಂತ ಎಲ್ಲ ಕಂಪನೀಸ್ಗೂ ವಾಟರು, ಆಮೇಲೆ ಕೆಲವೊಂದು ಇನ್ಸೆಂಟಿವ್ ಕರ್ನಾಟಕನೇ ಒಂದು ಸ್ಪೆಷಲ್ ಸ್ಕೀಮು ಪ್ರಾಜೆಕ್ಟು ಮಾಡಿಟ್ಕೊಂಡಿದೆ. ಆ ಥರ ಎಲ್ಲ MOU ಮಾಡ್ಕೊಳ್ಳೋ ಕಂಪನೀಸ್ಗೆ ನಾವು ವಾಟರ್ ಸರ್ವಿಸಸ್ ಕೊಡ್ತೀವಿ, ಕಾವೇರಿ ರಿವರೇ ಕೊಡ್ತೀವಿ. ಆ ಥರ ಎಲ್ಲ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಜೊತೆ MOU ಮಾಡ್ಕೊಂಡಿದೆ. ಸೊ ಆಗ ಫಸ್ಟು ಫಾಕ್ಸ್ಕಾನ್ ಕಂಪನಿಗೆ ಪ್ರಾಮಿಸ್ ಮಾಡಿದೆ, ದೇವನಹಳ್ಳಿಗೆ ನಾನು ಕಾವೇರಿ ನೀರು ಕೊಡ್ತೀನಿ, ಇಂಡಸ್ಟ್ರಿಯಲ್ ಏರಿಯಾ ಕೊಡ್ತೀನಿ ಅಂತ. ಅದಾದಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿ ಒಂದು 500 acres ಮೇಲೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿದೆ ಅಲ್ಲೆಲ್ಲ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಕುಡಿಯೋ ನೀರು ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ಸೊ ನಮ್ಮ ದೇವನಹಳ್ಳಿಗೆ ಬಂದಿದ್ದು ಆದಮೇಲೆ ನೆಕ್ಸ್ಟ್ ನೀರು ಬರೋದೇ KGFಗೆ. ಈ ಥರ ಒಂದು ಕಾವೇರಿ ನೀರನ್ನ KGF ಕ್ಷೇತ್ರದ ಪತ್ರಕರ್ತರ ಸಂಘ ಹಿರಿಯರು, ನನ್ನ ಮಾರ್ಗದರ್ಶಕರು ಆಗಿರುವಂಥ ಗೋಪಿನಾಥ ಸ್ವಾಮಿಗಳು ಇವತ್ತು ಈ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಅವ್ರು ಏನೇ ಕಿವಿ ಮಾತು ಹೇಳಿದ್ರು ಅದು ನನಗೆ ಹಿತವಚನಗಳಾಗೆ ನನ್ನ ಮನಸ್ಸನ್ನು ತುಂಬಿಕೊಂಡಿರುತ್ತೆ. ಏನು ಹೇಳಿದ್ರು ಕೂಡ ನಾನು ಆ ರೀತಿಯೇ ಸ್ವೀಕರಿಸ್ತೀನಿ. ಮತ್ತು ಅವರ ಅನುಭವನ ಬಹಳ ಸತಿ ನಾನು ಅವರಲ್ಲಿರುವಂಥ ಅನುಭವ ಮತ್ತು ಅವರಿಗಿರುವಂಥ ಆಲೋಚನೆಗಳಿಗೆ ಒಂದಾದರೂ ನಾನು ಈಡೇರಿಸ್ಬೇಕನ್ನುವಂಥ ಮನಸ್ಥಿತಿಯಲ್ಲಿ ನಾನು ನಡೆದು ಬಂದಿದ್ದೀನಿ ಭಾಳ ಸತಿನೂ ಕೂಡ. ಅದಾದಮೇಲೆ ವಿಶೇಷವಾಗಿ KGF ಕ್ಷೇತ್ರಕ್ಕೆ ಮತ್ತು ಈ ಜಿಲ್ಲೆಗೆ, ಈ ಮಣ್ಣಿಗೆ ಒಂದು ಗೌರವ ತಂದುಕೊಡುವಂಥ ಕೆಲಸ ಮಾಡಬೇಕು ಅಂತ ಯಾವಾಗಲೂ ನನಗೆ ಅವರು ಪ್ರೋತ್ಸಾಹ ಕೊಟ್ಟಿದ್ದೇ ಅಲ್ಲ, ನನ್ನ ಮನಸ್ಸಲ್ಲೂ ಕೂಡ ಯಾವಾಗಲೂ ನನ್ನ ಕೆಲಸ ಇಡೀ ಕ್ಷೇತ್ರಕ್ಕೆ ಮತ್ತು ಇಲ್ಲಿ ವಾಸ ಮಾಡುವಂಥ ಜನತೆಗೆ, ಈ ಮಣ್ಣನ್ನು ಉಸಿರಾಡುವಂಥವರಿಗೆ ಗೌರವ ತಂದುಕೊಡುವಂಥ ಕೆಲಸ ಆಗಿರಬೇಕು. ಅಷ್ಟು ಶ್ರೇಷ್ಠತೆನ ನಾನು ಕಾಪಾಡ್ಕೋಬೇಕು ಅಂತಂದ್ಬಿಟ್ಟು ಆಮೇಲೆ ನಾನಿಲ್ಲಿ ಈ ಒಂದು ಪುಸ್ತಕ ಕೊಟ್ಟರೆ, ಪುಸ್ತಕದಲ್ಲಿ ಒಂದು ಇದರಲ್ಲಿ ಒಂದು ಕೋಟ್ ಮಾಡಿದ್ದಾರೆ ಅಕ್ಕ ಮಹಾದೇವಿಯವ್ರದ್ದು. ಅದಾದಮೇಲೆ ಯಾರು ತೆಂಡೂಲ್ಕರ್ ಬಗ್ಗೆ ಒಂದಿದೆ, ಅವಮಾನಗಳನ್ನೇ ಬದುಕಿನಲ್ಲಿ ಬಹುಮಾನ ಆಗಿ ಪಡೆದೆ ಅಂತಂದ್ಬಿಟ್ಟು. ಖಂಡಿತವಾಗೂ ಹೆಣ್ಮಕ್ಳು ಯಾವುದೇ ಕ್ಷೇತ್ರಕ್ಕೆ ಬಂದಾಗ ಕೆಲವೊಂದು ಗೊತ್ತಿಲ್ಲದೋ ತಪ್ಪಾಗ್ಬಿಡುತ್ತೆ. ಬಟ್ ತಿದ್ಕೊಳ್ಳೋಕೆ ಅವಕಾಶ ಇಲ್ಲದೆ ಇರೋವಂಥ ಸಂದರ್ಭಕ್ಕೆ ತೊಗೊಂಬಂದು ಪ್ರಚಾರ ಹೋಗಿ ಅಪಪ್ರಚಾರ ಆಗೋಗ್ಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಹುಟ್ಟಿದ ಮೇಲೆ ತಪ್ಪಾಗುವಂಥದ್ದು ಸಹಜ. ತಂದೆ ಆದರೆ ಬೇರೆ ಥರ ಹೇಳ್ತಾರೆ, ಜೊತೆಯಲ್ಲಿ ಹುಟ್ಟಿರೋರಾದರೆ ಬೇರೆ ಥರ ಹೇಳ್ತಾರೆ, ಹಿತೈಷಿಗಳಾದರೆ. ಅವಾಗ ಮಾಧ್ಯಮ ಏನಾಗೋಗಿರುತ್ತೆ ಅಂದರೆ ಪ್ರಚಾರಕ್ಕಿಂತ ಅದನ್ನು ಯಾವ ರೀತಿ ತೋರಿಸಬಾರ್ದೋ ಆ ರೀತಿ ತಂದು ನಿಲ್ಲಿಸಿದಾಗ ಅವರು ಇಡೀ ಎಷ್ಟೋ ವರ್ಷಗಳ ಕಾಲ ಭವಿಷ್ಯನ ಕಟ್ಟಿರ್ತಾರೆ, ಕನಸು ಕಂಡಿರ್ತಾರೆ, ಅದು ಕುಸಿದೋಗ್ಬಿಡುತ್ತೆ. ಅದು ಯಾವ ಮಟ್ಟಕ್ಕೆ ಕುಸಿದೋಗುತ್ತೆ ಅಂದರೆ ಮತ್ತೆ ಅದು ಚಿಗುರಕ್ಕೆ ಅವಕಾಶನೇ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ತುಂಬ ಜನ ನೋಡಿದ್ದೀನಿ. ನನ್ನ ಆದಿಯಾಗಿ ಅಲ್ಲಿ ಅಂತ ಹೇಳ್ತಾರೆ, ವೇದನೆಗಳಿಲ್ಲದೆ ಸಾಧನೆ ಸಾಧ್ಯವಾಗಲ್ಲ, ವೇದನೆಗಳಿರಬೇಕು, ಕಷ್ಟ ನೋಡಬೇಕು, ಆ ವೇದನೆಗಳ ಕಿಚ್ಚಿನಲ್ಲಿ ಅದು ಬೆಳಿಬೇಕು. ಆಮೇಲೆ ಮತ್ತೆ ಇನ್ನೂ ಏನು ಹೇಳ್ತಾರೆ ಅಂದರೆ, ಬಹಳ ಜನ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಆ ಚುಚ್ಚು ಮಾತುಗಳು ಕೂಡ ನಮ್ಗೇನಾಗೋಗುತ್ತೆ, ವೇದವಾಕ್ಯಗಳಾಗೋಗಿರುತ್ತೆ. ಇವತ್ತು ಈ ಮಾತು ಅನ್ನಿಸ್ಕೊಂಡಿದ್ದೀನಿ, ನಾಳೆ ಅದನ್ನು ಮೀರಿ ನಡಿಬೇಕು. ಇವತ್ತಿಂಥ ಜಾಗದಲ್ಲಿ ಅವಮಾನ ಆಗಿದೆ, ನಾಳೆ ನಾನು ಆ ಜಾಗದಲ್ಲಿ ಗೌರವ ತೊಗೊಬೇಕು ಅನ್ನೋವಂಥದ್ದು. ಆ ಸಾಧನೆ ಮಾಡೋದಕ್ಕೆ ಎಷ್ಟೋ ವರ್ಷಗಳು ತೊಗೋಬೋದು, ದಿನಗಳು ತೊಗೋಬೋದು. ಬಟ್ ಭಾಳನೇ ಕಷ್ಟನೂ ಇರುತ್ತೆ. ಪ್ರೊಫೆಷ್ನಲ್ ಚಾಲೆಂಜಸ್ಸೇ ಬೇರೆ, ಪ್ರೊಫೆಷ್ನಲಿ ರಾಜಕಾರಣಿಯಾಗಿ ಬರೋ ಚಾಲೆಂಜಸ್ಸೇ ಬೇರೆ ಚಾಲೆಂಜಸ್ಸೇ ಬೇರೆ. ಅಂಥದನ್ನೆಲ್ಲ ಮೆಟ್ಟಿ ನಿಂತು ನನ್ನ ಸರ್ಕಾರದಲ್ಲಿ ನಾನು ಕಾಲಿಡಿತೀನೋ, ಅವರಿಗೆ ಯಾವ ರೀತಿ ನಾನು ಒತ್ತಾಯ ಮಾಡ್ತೀನೋ. ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ BJP ಸರ್ಕಾರ ಅದನ್ನು ಬಜೆಟಲ್ಲಿ, ಈ ಥರ ಬಜೆಟಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ 994 acres ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ. ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಕಾಲಿಡಿದಾಗ ಅದು 10 ವರ್ಷದ ಕೆಳಗಡೆ ಏನು ಕೆಲಸನೂ ಆಗಲ್ಲ ಅನಿಸ್ಬಿಟ್ಟಿತ್ತು ಸ್ವಾಮಿಗಳೇ. ಭಯ ಆಗಿತ್ತು. ಯಾಕೆ ಭಯ ಆಗಿತ್ತು ಅಂದರೆ, ಆ ಜಾಗ ವ್ಯಾಲ್ಯೂಯೇಷನ್ ಮಾಡಿ ಕಳಿಸಿ ಅಂದರೆ 1 ಎಕರೆ 55 ಲಕ್ಷ, 60 ಲಕ್ಷ, 70 ಲಕ್ಷ
ಯಾಕೆ ಅಂದರೆ ವಿ ಕೋಟಾ ರೋಡಲ್ಲೆಲ್ಲ 70 ಲಕ್ಷ ಹಾಕಿದ್ರು. BML ರೋಡ್ ಆಲದ್ಮಾರ್ಗದಿಂದ ಈ ಕಡೆ ಹಾಕಿದ್ದೆಲ್ಲ 45ರಿಂದ 55 ಲಕ್ಷ 1 ಎಕರೆ. ಆಮೇಲೆ ಎಲ್ಲ ಸರಾಸರಿ 900